ಎಲ್ಲಿ ಬಂದಿದ್ಯಾ? ರೈಲ್ವೆ ಸ್ಟೇಷನ್. ಆಂಟಿ ಫಸ್ಟ್ ಟೈಮಾ ಟ್ರೈನು? ಇವಾಗ ಟೈಮು 12:15. ಇವಾಗ ಬಂದಿದ್ದೀವಿ 2:22. ಗ್ರೂಪ್ ಫೋಟೋ ನಿಂತ್ಕೊಳ್ಳಿ. ಡೇಟ್ಸ್ ಎಲ್ಲ ನೋಡಿ ಹೆಂಗೆ ತೋರಿಸುತ್ತೆ. ಎಲ್ಲಿಗೆ ಬಂದಿದ್ದೀರಾ? ಎಲ್ಲಿಗೆ ಬಂದಿದ್ಯಾ? ರೈಲ್ವೆ ಸ್ಟೇಷನ್. ದೀದಿಯವರು ಮಲಗಿದ್ದಾರೆ. ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಮಗಿದ್ದು ಮಧ್ಯಾಹ್ನ ಟ್ರೈನು. ಸೊ 12 ಗಂಟೆಗೆಲ್ಲ ಮೈಸೂರಲ್ಲಿದ್ವಿ. ಮೈಸೂರು ಟು ಮಂತ್ರಾಲಯ ಇದ್ದಿದ್ದು ನಮಗೆ. ಇಲ್ಲಿ ಬಂದಿದ್ದು ಎಲ್ಲರೂ ಆಲ್ಮೋಸ್ಟು ಫಸ್ಟ್ ಟೈಮು ಟ್ರೈನ್ನ ನೋಡ್ತಾ ಇರೋದು, ಟ್ರೈನಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮು. ಫುಲ್ ಎಲ್ಲ ಎಕ್ಸೈಟಿಂಗ್ ಆಗಿದ್ವಿ. ನಾನು ಕೂಡ ಫಸ್ಟ್ ಟೈಮೇ ಹೋಗಿದ್ದು. ಭಾರ್ಗವ್ ಎಲ್ಲಿ ಹೋಗ್ತಿದ್ದೀವಿ? ಮಂತ್ರಾಲಯ. ಎಲ್ಲ ಎಷ್ಟು ಜನ ಹೋಗ್ತಾ ಇದ್ದೀವಿ ಅಂದರೆ ಇದು ಫ್ಯಾಮಿಲಿ ಪೂರ್ತಿ. ಆಂಟಿ ಫಸ್ಟ್ ಟೈಮಾ ಟ್ರೈನು? ಎಲ್ರೂ ಅಪ್ಪಾಜಿ ಮೇಲ್ಕೋಟೋಗಿ ಮೇಲ. ನಾವೊಂದು 29 ಜನ ಬಂದಿದ್ದೀವಿ. ನಮಗೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಸಿಕ್ಕಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು. ಎಲ್ಲರೂ ಅವ್ರವ್ರ ಪ್ಲೇಸ್ಗೆ ಕೂರ್ಸೋ ತನಕ. ಟಿಕೆಟ್ ಚೆಕ್ಕಿಂಗ್ ಆದಮೇಲೆ ಸ್ವಲ್ಪ ಎಲ್ಲ ಫ್ರೀ ಆದ್ವಿ. ಆಮೇಲೆ ಸ್ವಲ್ಪ ಕಂಫರ್ಟಬಲ್ ಆಯಿತು ಎಲ್ರಿಗೂ. ಇವಾಗ ಟ್ರೈನಲ್ಲಿ ಹೋಗ್ತಾ ಇದೆಯಲ್ಲ, ಖುಷಿ ಆಯ್ತಾ? ಖುಷಿ ಆಯ್ತಿಲ್ವಾ? ಯಾಕೆ? ಇವಾಗ ಟೈಮು 12:15. ಇವಾಗ ಬಂದಿದ್ದೀವಿ 2:22. ಎಷ್ಟು ಜನ ಇನ್ನೂ ವೆಯ್ಟಿಂಗಲ್ಲಿ. ನಾವು ಬಂದಿದ್ದು ಟ್ರೈನ್ ಅದು. ಅಲ್ಲಿಂದ ಹೋಗಿ ಈ ಕಡೆಯಿಂದ ಬಂದು ಈ ಪ್ಲಾಟ್ಫಾರ್ಮ್ಗೆ ಬಂದು ತಲುಪಿದ್ದೀವಿ. ನಮ್ಮ ಮನೆಯವರೆಲ್ಲ ಅಲ್ಲಿ ನಿಂತಿದ್ದಾರೆ. ಎಷ್ಟು ಜನ? 29 ಜನ ಬಂದಿದ್ದೀವಿ. ಇಷ್ಟೊತ್ತಲ್ಲೂ ಎಷ್ಟು ವೆಹಿಕಲ್ಸ್ ಐತೆ. ಈ ಕಡೆ ಜಾಸ್ತಿ ಜನ ಬಂದರೆ ಕಾರು, ಈ ಕಡೆ ಆಟೋಗಳು. ಎಂಟ್ರೆನ್ಸಲ್ಲೇ ರಾಘವೇಂದ್ರ ಸ್ವಾಮಿದು ಫೋಟೋ. ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ಆಂಟಿ. ರೈಲ್ವೆ ಸ್ಟೇಷನ್ನೇ ಒಳ್ಳೆ ದೇವಸ್ಥಾನ ಥರ ಐತೆ. ಹಿಂದ್ಗಡೆ ಅವ್ರ ಮಾತ್ರ ಆಯ್ ಮಾಡ್ತಿದ್ದೀರಾ ಯಾಕೆ? ನೋಡಲ್ಲಿ ಕೂದಲ್ಲಿ. ನಿಮ್ಮ ಹೆಸರೇನು? ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಯಾವ ಊರಿಂದ ಬಂದಿದ್ದೀರಾ? ನಾವು ಮಂತ್ರಾಲಯಕ್ಕೆ ಬರೋ ಅಷ್ಟರಲ್ಲಿ 1 ಗಂಟೆ ಅಷ್ಟೊತ್ತಾಗಿತ್ತು. ಮಾರ್ನಿಂಗ್ ಬೇಗ ಎದ್ದು ರೆಡಿ ಆಗೋಕ್ಕೆ ಈಸಿ ಆಗಲಿ ಅಂತ ಮಂತ್ರಾಲಯದ ಪಕ್ಕನೇ, ದೇವಸ್ಥಾನದ ಪಕ್ಕನೇ ರೂಮ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ಬೇಗ ಎಲ್ಲರೂ 29 ಜನನೂ ರೆಡಿಯಾಗಿ ಬೇಗ ಬರೋ ಅಷ್ಟರಲ್ಲಿ ಈಸಿ ಆಗುತ್ತೆ ಅಂತ. ಸೊ ಎಲ್ಲರೂ ರೆಡಿಯಾಗಿ ಪಟಾಪಟ್ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. 7:15ಗೆಲ್ಲ ದರ್ಶನನೇ ಆಯಿತು. ದರ್ಶನ ಮುಗಿಸ್ಕೊಂಡು ಎಲ್ಲರೂ ಅಲ್ಲೇ ದೇವಸ್ಥಾನದ ಒಳಗಡೆ ಕೂತಿದ್ವಿ. ರಾಯರ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಪಂಚಮುಖಿ ದೇವಸ್ಥಾನಗಳನ್ನ ನೋಡೋಣ ಅಂತೇಳ್ಬಿಟ್ಟು ನೈಟ್ ಬಂದ್ವಲ್ಲ, ಅದೇ ಟ್ಯಾಕ್ಸಿನ ಬುಕ್ ಮಾಡ್ಕೊಂಡಿದ್ವಿ. ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ಬಂದಿದ್ದ ಟ್ಯಾಕ್ಸಿನೇ ಮೊದಲೇ ಫೋನ್ ನಂಬರ್ ಇಸ್ಕೊಂಡು ಬುಕ್ ಮಾಡ್ಕೊಂಡಿದ್ವಿ. ಮಾರ್ನಿಂಗ್ ಅವ್ರು ಫೋನ್ ಮಾಡಿದ ತಕ್ಷಣ ನಾವು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತಗೊಂಡು ತಿಂಡಿ ತಿನ್ಕೊಂಡು ಬೇಗ ಹೊರಟ್ವಿ.
ನೀವು ಯಾರಾದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ಬೇಕಾದರೆ ಆರಾಮಾಗಿ ಬಂದು ಹೋಗ್ಬೋದು. ನೈಟ್ ಟ್ರೈನ್ ಬುಕ್ ಮಾಡ್ಕೊಬಿಟ್ರೆ ಮಾರ್ನಿಂಗ್ ಎಲ್ಲ ರೀಚ್ ಆಗ್ಬೋದು. ನಾನು ವೀಡಿಯೋ ಅಪ್ಲೋಡ್ ಮಾಡಿ ಒಂದು 5 to 6 ಮಂತ್ ಆಯಿತು. ಅಷ್ಟು ದಿನದಿಂದ ನಾನು ವೀಡಿಯೋನೇ ಅಪ್ಲೋಡ್ ಮಾಡಿರಲಿಲ್ಲ. ಮತ್ತೆ ಕಮ್ ಬ್ಯಾಕ್ ಆಗೋಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಅನ್ನಿಸ್ತು. ಸೊ ನಾವು ಮಂತ್ರಾಲಯಕ್ಕೆ ಹೋಗಿನೂ 2-3 ಮಂತ್ಸ್ ಆಗೈತೆ. ಅಷ್ಟು ದಿನದಿಂದ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವಾಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು, 1K. ಸೊ ಅದಕ್ಕೋಸ್ಕರ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ಬಿಗ್ ಬಾಸ್ ಮನೇಲಿ ತಿನ್ನೋ ಥರ ತಿಂತಾರೆ. ಅಪ್ಪಾಜಿ ಇದಕ್ಕೆ ಡ್ಯಾಡಿನ ಕಳಿಸ್ಬಿಡ್ರಿ. ನಾನು ಬಂದಲ್ಲ ಅನ್ಬೋದು. ಅಲ್ಲೋಡಿ ಅವ್ರಿಬ್ರನ್ನ ಹೆಂಗತ್ ಹೋಯ್ತವ್ರ. ಎಕ್ಸ್ಕ್ಯೂಸ್ ಮೀ, ದಾರೆ ಬಿಡಿ. ಯೂಟ್ಯೂಬರ್ ತಂದಿನ. ಹೌದು ಹೌದೌದು ನಾವೇ. ಅದು 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 ಮುಳ್ಳದು ಮುಳ್ಳುಕಾಯಿ ಬತ್ತಲ್ಲ, ಮುಳ್ಳುಕಾಯಿ ಅಂತ ಬ್ಯಾಲ್ಕಾಯಿ ಕಂಡೆ ಬತ್ತಲ್ಲ ಅದು. ನೋಡಲ್ಲಿ ಅಲ್ಲಿ ಕೂತ್ಕೊತಿದ್ದದು 18,000 ತಪಾಸ್ ಮಾಡ್ತಿದ್ದು. ಹಿಂಗೊಂತಾಗಿ ಹಿಂಗೆ ನಿಂತ್ಕೊಂಡು ಹಿಂಗೊಂತಾಗಿ ಇದು ಚೆನ್ನಾಗಿದೆ. ಗ್ರೂಪ್ ಫೋಟೋ ನಿಂತ್ಕೊಳ್ಳಿ. ಅಯ್ಯಯ್ಯೋ ಬೇಡ 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 ಬೇಡ, ಮಣ್ಣು ಬಿಟ್ಟಿರ್ತದೆ ಬೇಡ. ತಗೊಂಡು ಬೇರೆ ಜಾಕೆ ತಗೊಂಡು ಬೇರೆ ಬೇಡ. ಸಂಜೆ ಇನ್ನೊಂದು ಸಾರಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಎಲ್ಲ ಸುತ್ತಾಡೋಣ ಅಂತ ಬಂದ್ವಿ. ನನಗಂತೂ ಇದು ತುಂಬ ಆಸೆ ಇತ್ತು, ಇದನ್ನು ಹಾಕ್ಸ್ಕೋಬೇಕು ಅಂತ. ನಾವು ಚಿಕ್ಕವರಾಗಿದ್ದಾಗ ಹಬ್ಬಗಳಲ್ಲಿ ಈ ಥರ ಜಾತ್ರೆ ಆ ಟೈಮಲ್ಲಿ ಈ ಥರ ಆಗ್ತಾಯಿದ್ರು. ಆವಾಗ ಒಂದು 5 ರೂಪಾಯಿ ಸಿಕ್ಕಿದ್ರೆ ಸಾಕು, ಹೋಗಿ ಹಾಕ್ಸ್ಕೊಬಿಡ್ತಾ ಇದ್ವಿ. ಅದು ತುಂಬ ವರ್ಷಗಳೇ ಆಗಿತ್ತು ಇದನ್ನು ನೋಡಿ. ಅಲ್ಲಿ ನೋಡಿದ್ಮೇಲೆ ಹಾಕ್ಸ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ಹಾಕ್ಸ್ಕೊತಾ ಇದ್ದೆ. ನನ್ನನ್ನು ನೋಡಿಬಿಟ್ಟು ನನ್ನ ಮಗ ಕೂಡ ಅದನ್ನು ಹಾಕೋಬೇಕು ಅಂತಂತಿದ್ದ. ಅದಕ್ಕೆ ಅವನಿಗೂ ಕೂಡ ಒಂದು ಓಮ್ ಅನ್ನೋದೊಂದು ಹಾಕ್ಸಿದ್ವಿ. 5 ರೂಪಾಯಿ ಅಂದೆ. ನಾನು ಹಾಕ್ತೀವಿ ದೇವ್ರು. ಒಂದೇ ಒಂದು ಹಾಕಿ ಸಾಕು. ಒಂದೇ ಹಾಕೋದು ಗಂಡು ಮಕ್ಕಳಿಗೆ. ಏನದು ಬಾ ಐಸೋ ಬರ್ಗವ್? ಏನದು? ತ್ರಿಶೂಲ. ನಡಿ. ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ನಾವು 8:30 ಅಷ್ಟೊತ್ತಿಗೆ ಊಟಕ್ಕೆ ಅಂತಲೇ ಹೋದ್ವಿ. ಅಲ್ಲೇ ದಾಸೋಹ ಇತ್ತು. ಸೊ ಅಲ್ಲಿಗೆ ಹೋದಾಗ ಲಾಸ್ಟು ನಾವು ಹೋಗಿದ್ದು, ಎಲ್ರದ್ದು ಊಟ ಆಗೋಗಿತ್ತು. ಎಲ್ಲ ಊಟ ಮುಗಿಸ್ಕೊಂಡು ಲಾಸ್ಟಲ್ಲಿ ನಾವು ಹೋದ್ವಿ. ಆವಾಗ ಅಲ್ಲೇ ಇದ್ದವರು ಹೇಳಿದ್ರು, ಪ್ಲೇಟ್ಗಳೆಲ್ಲ ಜೋಡಿಸ್ತಾಯಿದ್ರು. ಸೊ ನಮಗೂ ಹೇಳಿದ್ರು ಜೋಡಿಸಿ ಅಂತ. ಆ ಥರ ಅವಕಾಶ ಸಿಕ್ಕದೇ ಹೆಚ್ಚು. ಅದರಲ್ಲೂ ಮಂತ್ರಾಲಯದಲ್ಲಿ ಈ ಥರ ಎಲ್ಲ ನಮಗೆ ಅವಕಾಶ ಸಿಕ್ಕಿದಾಗ ನಾವು ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಫುಲ್ ಎಲ್ಲನೂ ಜೋಡಿಸಿ ಫುಲ್ ಫಿನಿಶ್ ಆಗೋ ತನಕನೂ ಅಲ್ಲೇ ಇದ್ವಿ. ನಮಗಂತೂ ಏನೋ ಒಂಥರ ಸಮಾಧಾನ ಆಯ್ತಾಯಿತ್ತು, ಒಂಥರ ಖುಷಿನೂ ಆಯಿತು. ನೀವೇನಾದರೂ ಈ ಥರ ಮಂತ್ರಾಲಯದಲ್ಲಿ ಹೋಗಿ ಏನಾದರೂ ಈ ಥರ ಸಹಾಯ ಏನಾದರೂ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮಗೆ ರಿಟರ್ನ್ ಟ್ರೈನ್ ಇದ್ದಿದ್ದು 3 ಗಂಟೆ ಅಷ್ಟೊತ್ತಿಗೆ. ಸೊ ಅದಕ್ಕೆ ನಾವು ನೈಟೇ ರೈಲ್ವೆ ಸ್ಟೇಷನಲ್ಲೇ ಹೋಗಿ ಇರೋಣ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಈ ನಮ್ಮ ಅಕ್ಕ ಬಾವ ಮಧ್ಯಾಹ್ನ ಮಲ್ಕೊಬಿಟ್ಟು ಇವಾಗ ಇವರೆಲ್ಲ ಮಲ್ಕೊಂಡವ್ರೆ. ಅವರಿಬ್ರು ಹೆಂಗ್ ಮಾತಾಡ್ತಾ ಕೂತವ್ರು ನೋಡಿ. ನಮ್ಮನ್ನ ಮಾತಾಡಬೇಡಿ ಅಂತ ಅಂದ್ಬಿಟ್ಟು ಇವಾಗ ಅವರೇ ಮಾತಾಡ್ತವ್ರೆ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ.